Good evening, my dear students. Myself Soumya Hegde. This is Sankalp Learning Solution. Today we are taking another subtopic in electrochemistry, that is galvanic cell or redox couple. Okay. So galvanic cell ಅಥವಾ redox couple ಅನ್ನ ನಾವು ಏನ್ ಮಾಡ್ತೀವಿ ಇವತ್ತು ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ. Okay. So a galvanic cell or voltaic cell converts ಏನ್ ಮಾಡುತ್ತೆ ಅದು ಕೆಮಿಕಲ್ ಎನರ್ಜಿಯನ್ನ ಇಲೆಕ್ಟ್ರಿಕಲ್ ಎನರ್ಜಿ ಆಗಿ ಥ್ರೂ ಸ್ಪಾಂಟೇನಿಯಸ್ ರೆಡಾಕ್ಸ್ ರಿಯಾಕ್ಷನ್. ಸ್ಪಾಂಟೇನಿಯಸ್ ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ ಏನ್ ಮಾಡುತ್ತೆ, ಕೆಮಿಕಲ್ ಎನರ್ಜಿಯನ್ನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ವೇರ್ ಇಲೆಕ್ಟ್ರಾನ್ಸ್ ಫ್ಲೋ ಫ್ರಾಮ್, ಇಲೆಕ್ಟ್ರಾನ್ ಎಲ್ಲಿಂದ ಫ್ಲೋ ಆಗುತ್ತೆ, ಫ್ರಮ್ ಆನೋಡ್. ಆನೋಡ್ ಯಾವ್ದಿಲ್ಲಿ, ಇದು. ಕ್ಯಾಥೋಡ್ ಯಾವುದು, ಇದು ಅಲ್ವಾ. ಸೊ ಆನೋಡ್ ಆಕ್ಸಿಡೇಷನ್, ಲಾಸ್ ಆಫ್ ಇಲೆಕ್ಟ್ರಾನ್ ಎಲ್ಲಾಗುತ್ತೆ, ಇಲ್ಲಾಗುತ್ತೆ. ಟು ಕ್ಯಾಥೋಡ್ ಗೇನ್ ಆಫ್ ಇಲೆಕ್ಟ್ರಾನ್ ಅಲ್ವಾ. ಸೊ ಗೇನ್ ಆಫ್ ಇಲೆಕ್ಟ್ರಾನ್, ಓಕೆ, ಗೇನ್ ಆಫ್ ಇಲೆಕ್ಟ್ರಾನ್ ಥ್ರೂ ಎಕ್ಸ್ಟರ್ನಲ್ ಸರ್ಕ್ಯೂಟ್. ಹೊರಗಡೆ ಇರೋ ಸರ್ಕ್ಯೂಟ್ ಇಂದ ಏನಾಗುತ್ತೆ ಹೇಳಿ, ಲಾಸ್ ಮತ್ತೆ ಗೇನ್ ಆಗುತ್ತೆ ಥ್ರೂ ಆನ್ ಎಕ್ಸ್ಟರ್ನಲ್ ಸರ್ಕ್ಯೂಟ್. ಓಕೆ, ಏನಾಗುತ್ತೆ ಇಲ್ಲಿ ಕೂಡ ಕೆಮಿಕಲ್ ಎನರ್ಜಿಯಿಂದ ಇಲೆಕ್ಟ್ರಿಕಲ್ ಎನರ್ಜಿ ಫಾರ್ಮೇಶನ್ ಆಗುತ್ತೆ ಅಂತ. ಓಕೆ, ನೆಕ್ಸ್ಟ್. ಓಕೆ, ಆನೋಡಲ್ ಏನ್ ರಿಯಾಕ್ಷನ್ ಆಗುತ್ತೆ ಅಂತ ನೋಡೋಣ. ಜಿಂಕ್ ಇರೋದು Zn+2 ಮತ್ತೆ 2 ಇಲೆಕ್ಟ್ರಾನ್ ಅನ್ನ ಕೊಡುತ್ತೆ. ಇನ್ನು ಕ್ಯಾಥೋಡ್, ಈ ರಿಯಾಕ್ಷನ್ ಅನ್ನ ಏನಂತ ಕರಿತೀವಿ ಹೇಳಿ, ದಿಸ್ ಇಸ್ ಆಕ್ಸಿಡೇಷನ್ ರಿಯಾಕ್ಷನ್. ಜಿಂಕ್ ಮೆಟಲ್ ಇಸ್ ಆಕ್ಸಿಡೈಸ್ಡ್ ಟು ಜಿಂಕ್ ಅಯಾನ್. ಅಂದ್ರೆ Zn ಇರೋದು ಏನಾಗಿ ಕನ್ವರ್ಟ್ ಆಯ್ತು, Zn2+ ಪ್ಲಸ್ 2 ಇಲೆಕ್ಟ್ರಾನ್ ಆಗಿ ಕನ್ವರ್ಟ್ ಆಗ್ತಿದೆ ಅಂತ ಆಯ್ತು. ಇನ್ನು ಕ್ಯಾಥೋಡ್, ಕ್ಯಾಥೋಡ್ ಅಲ್ಲಿ ಏನಾಗುತ್ತೆ ಹಂಗಂದ್ರೆ, ಕಾಪರ್ ಅಯಾನ್ಸ್ ಆರ್ ರೆಡ್ಯೂಸ್ಡ್ ಟು ಕಾಪರ್ ಮೆಟಲ್. ಕಾಪರ್ ಅಯಾನ್ ಏನಾಗ್ತಿದೆ ಹೇಳಿ, ಕಾಪರ್ ಮೆಟಲ್ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಓವರ್ ಆಲ್ ರಿಯಾಕ್ಷನ್, 2 ಹಾಫ್ ರಿಯಾಕ್ಷನ್ ಅನ್ನ ಕಂಬೈನ್ ಮಾಡಿ ಒಂದು ಕಂಪ್ಲೀಟ್ ರಿಯಾಕ್ಷನ್, ಸೆಲ್ ರಿಯಾಕ್ಷನ್ ಅನ್ನ ಫಾರ್ಮ್ ಮಾಡ್ತೀವಿ ನಾವು. ಓಕೆ, ಸೊ ದಿಸ್ ಇಸ್ ಗ್ಯಾಲ್ವೆನಿಕ್ ಸೆಲ್. ಓಕೆನಾ, ಆರ್ ರೆಡಾಕ್ಸ್ ಕಪಲ್ ಸೆಲ್ ಅಂತಾನು ಕರಿತೀವಿ. ಇಲ್ಲಿ ನೋಡಿ, ಇಲ್ಲೂ ಒಂದು ಸಾಲ್ಟ್ ಬ್ರಿಡ್ಜ್ ಇದೆ. K+SO4 2- ಆಗಿ ಏನ್ ಮಾಡುತ್ತೆ ಹೇಳೋದು, ಇಲ್ಲಿ ಇರುವಂತ ಏನ್ 2 ಜಿಂಕ್ ಮತ್ತೆ ಕಾಪರ್ ಮಧ್ಯ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ ಅದು. ಸೊ ಅದಕ್ಕಾಗಿ ಸಾಲ್ಟ್ ಬ್ರಿಡ್ಜ್ ಅನ್ನ ಯೂಸ್ ಮಾಡ್ತೀವಿ ನಾವು. ಇಲ್ಲೂ ಅಷ್ಟೇ, ಕೆಮಿಕಲ್ ಎನರ್ಜಿ ನಮ್ಗೆ ಏನಾಗ್ಬೇಕು ಹೇಳಿ, ಇಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ಬೇಕು. ಓಕೆ, ಥ್ಯಾಂಕ್ ಯು.